ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನೀವತ್ತು ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತು ದಾವಣಗೆರೆಯಿಂದ ಜಸ್ಟ್ 10 ಕಿಲೋಮೀಟ್ರ್ ಹಳೆಬಾತಿ ಆಂಜನೇಯ ದೇವಸ್ಥಾನ. ಸೊ ಆಲ್ಮೋಸ್ಟ್ ದಾವಣಗೆರೆ ಸರೌಂಡಿಂಗ್ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಗೊತ್ತಿಲ್ಲದವ್ರಿಗೆ ನಾನು ಈ ವಿಡಿಯೋ ಕೊಡ್ತೀನಿ. ಏನೇನು ಪರಿಹಾರ ಆಗುತ್ತೆ, ನಿಮಗೆ ಏನೇ ಸಮಸ್ಯೆ ಇದ್ದರೂ ಏನೇ ಆದ್ರೂ, ನಿಮಗೆ ಅಟ್ಲೀಸ್ಟ್ ಜ್ವರ ಬಂತು ಅಂದ್ಕೊಳ್ಳಿ, ಜ್ವರ ಬಂದು ಇಲ್ಲಿ ಹೋಗಿ ಬಂದರೆ ಸಾಕು. ಇಲ್ಲಿ ಹನುಮಪ್ಪನ ಬೆವರಿಂದ ಇಂಜೆಕ್ಷನ್ ಅಂದರೆ ಚುಟ್ಕೆ ಅಂತಾರೆ. ಅಂದರೆ ಹನುಮಪ್ಪನ ಬೆವರಿಂದ ತಗೊಂಡು ನಮಗೆ ಬೆಂಕಿಯಲ್ಲಿ ಸುಡ್ತಾರೆ. ಇವಾಗ ಜ್ವರ ಬಂತು ಅಂದರೆ ಗಾಜಿನ ಚೂರಲ್ಲೆಲ್ಲ ಮಾಡ್ತಾರಲ್ಲ ದೃಷ್ಟಿ, ಆ ಟೈಪ್. ಇದು ಹೊಸ್ದಾಗಿ, ಅದು ಮುಂದೆ ಹೇಳ್ತೀನಿ ಸ್ಟೋರಿ. ಇದು ಹೊಸ್ದಾಗಿ ಗೋಪುರ ಕಟ್ಸಿರೋದು. ಇದು ಓಪ್ನಿಂಗ್ ಇನ್ನೂ ಆಗಿಲ್ಲ. ಮೇ ಬಿ ನಾಳೆ ಇರ್ಬೋದು, ನನಗೂ ಅಷ್ಟು ಗೊತ್ತಿಲ್ಲ. ಬಟ್ ಓಪನಿಂಗ್ ಆಗಿಲ್ಲ. ಚೆನ್ನಾಗಿದೆ. ಇದು ಹೊಸ್ದಾಗಿ ಕಟ್ಟಿರೋದು. ಸುಮಾರು ಇದು ವರ್ಷ ನಾನು ಹುಟ್ಟೇ ಇದ್ದಿದ್ದಿಲ್ಲ ಅವಾಗಿಂದ ಇದು ಟೆಂಪಲ್ ಇರೋದಂತೆ. ನನಗೂ ಎಷ್ಟು ವರ್ಷ ಅಂತ ಟೆಂಪಲ್ ಗೊತ್ತಿಲ್ಲ. ನಾನು ನಿಮಗೆ ಹೇಳ್ತೀನಿ ಲಾಸ್ಟಲ್ಲಿ, ಓಕೆನಾ? ಇಲ್ಲ ಟೈಪಲ್ಲಾದರೆ ಹೇಳಿರ್ತೀನಿ. ಹಾಗೆ ಈ ಕಡೆ ಲೆಫ್ಟ್ ಸೈಡಿಗೆ ಮುಂಗ್ಸಿ ಇತ್ತು. ಸೊ ದಾವಣಗೆರೆ ಸರೌಂಡಿಂಗ್ ನನ್ನರಲ್ಲಿ ಚಾನಲ್ ಸಬ್ಸ್ಕ್ರೈಬ್ಸ್ ಇದ್ದೀರಲ್ಲ, ಅವ್ರಿಗೇನಾದ್ರು ಗೊತ್ತಿದ್ರೆ ಹೇಳಿ, ನೋಡಿದ್ದೀರಾ ಅಂತ. ಹಾಗೆ ಇಲ್ಲೊಂದು ವಾಟರ್ ಇದೆಯಲ್ಲ ಗುಂಡಿಯಲ್ಲಿ, ಇದೊಂದು ಮಿರಾಕಲ್ ಸ್ಟೋರಿನೇ ಹೇಳ್ಬೋದು. ಯಾಕೆ ಸುಳ್ಳು ಹೇಳಬೇಕು? ನಿಮಗೆ ಕೈ ನೋವಿರಲಿ, ಹೊಟ್ಟೆ ನೋವಿರಲಿ, ಸೊಂಟ ನೋವಿರಲಿ, ಎಂಥ ಪೇನ್ ಇರಲಿ, ಬ್ಯಾಕ್ ಪೇನ್ ಇರಲಿ, ಸೊ ಆ ನೀರನ್ನ ಜಸ್ಟ್ ಅಪ್ಲೈ ಮಾಡಿದ್ರೆ ಸಾಕು, ಹಂಗೆ ಕಡಿಮೆ ಆಗುತ್ತೆ. ಅದೇನು ಅಂತಲೇ ಗೊತ್ತಿಲ್ಲ ನನಗೆ. ಇಲ್ಲಿ ಸೌಮ್ಯರು ಇದ್ದಾರೆ. ಆ ಸೌಮ್ಯರು ನಂಗೆ ಹೇಳ್ದಾಗಿಂದ ನಾನು ಅಷ್ಟೇ, ಯಾವಾಗ ಸುಸ್ತು ತಟ್ಕೊಳಕ್ಕೆ ಗುಳಿಗೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ಕಡಿಮೆ ಆಗ್ತಿಲ್ಲ ಅಂದಮೇಲೆ ನಾವು ಇಲ್ಲಿಗೆ ಬಂದು ತೋರಿಸ್ಕೊಂಡು ಹೋಗೋದು. ಇನ್ನೂ ಪೂಜೆ ಆಗಿದ್ದಿಲ್ಲ. ಎಷ್ಟು ಚೆಂದ ದೇವ್ರು ಕಾಣ್ತಾ ಇದೆ, ನೋಡ್ಕೊಂಬನ್ನಿ ಒಂದು ಸಲ. ಗೈಸ್, ಹಾಗೆ ಫೈನಲಿ ಎಲ್ಲ ನೋಡ್ಕೊಂಡ್ವಿ. ಇಲ್ಲಿ ಶ್ರೀರಾಮ್ ಜೈರಾಮ್ ಅಂತ ಇತ್ತು. ಇದು ಹನುಮಾನ್ ಚಾಲೀಸು. ಸೊ ನಾವಂತೂ ಇದು ಪೂಜೆದು, ಈ ಕಡೆ ಸೈಡಲ್ಲಿ ರೆಡ್ ಬೋರ್ಡಲ್ಲಿರೋದು ಪೂಜೆದು, ಬೆಣ್ಣೆ ಪೂಜೆ ಎಲೆದು ಎಲ್ಲ ಅದು ರೇಟ್ ಇತ್ತು. ಬಟ್ ಇದು ಹನುಮಾನ್ ಚಾಲೀಸ್ ನಾವು ಪ್ರತಿ ಸಲ ಓದ್ಕೊಂಡೇ ಬರೋದು. ಅಲ್ಲಿ ಹೊರ್ಗಡೆ ರಶ್ ಅಂದರೆ ರಶ್ ಇರುತ್ತೆ. ಇದು ಮೇ ಬಿ ನಾವು ಮಂಗಳವಾರ ಹೋಗಿರೋದು. ಆಲ್ಮೋಸ್ಟ್ ಎಲ್ಲ ಜನಕ್ಕೂ ನಾನು ಕೇಳೋದೊಂದೇ, ಶನಿವಾರ ಹನುಮಪ್ಪನ ವಾರ ಯಾವ ವಾರ, ಆಂಜನೇಯ ವಾರ ಯಾವ ವಾರ, ಶನಿವಾರನ ಅಥವಾ ಮಂಗಳವಾರನ ಅಂತ ಕಮೆಂಟ್ ಮಾಡಿ ಕರೆಕ್ಟಾಗಿ, ಓಕೆನಾ? ಸೊ ಇದಿಷ್ಟು ಹೊರ್ಗಡೆ ಹಾಲು ಅಂದರೆ ಪೂಜೆ ಮಾಡೋಕ್ಕೆ ಚೆನ್ನಾಗಿ ಮಂಗಳಾರತಿ ಎಲ್ಲ ಆಗ್ತಾಯಿತ್ತು, ಪೂಜೆನೂ ಆಗ್ತಾಯಿತ್ತು. ಗೈಸ್, ಒಂದ್ಸಲ ಅಂದರೆ ಮಕ್ಕಳಾಗಿಲ್ದವ್ರಿಗೆ, ಮನೆಯಲ್ಲಿ ಕಿತ್ತಾಟ ಆಡೋರಿಗೆ, ಮನೆಗೆ ಶಾಂತಿ ನೆಮ್ಮದಿ ಇಲ್ದವ್ರಿಗೆ, ದುಡಿಮೆ ಆಗಲಿ ಎಂಥದ್ದೇ ಬೇಡ್ಕೊಳ್ಳಿ, ನಿಮಗೆ ಸಕ್ಸಸ್ ನೀಡುತ್ತೆ. ನೀವು ನಂಬಿಕೆ ಇಡಬೇಕಷ್ಟೆ. ಆ ದೇವರು ನಾನು ನೀವು ನಂಬಿಲ್ಲ ಅಂದರೆ ಅದೇನೂ ಆಗೋಲ್ಲ. ಇದು ಆಗುತ್ತೆ ಅಂದರೆ ನಿಜವಾಗ್ಲೂ ಆಗೇ ಆಗುತ್ತೆ. ಸೊ ಇದೆಲ್ಲ ಫೈನಲ್ ಪೂಜೆ ಆಯಿತು. ಪೂಜೆ ಆದಮೇಲೆ ಏನೋ ಒಳಗಡೆ ಪೂಜೆ ಮಾಡ್ತಾರೇನೋ ಗೊತ್ತಿಲ್ಲ, ಡೋರ್ ಹಾಕ್ಕೊಂಡ್ಬಿಟ್ರು ಮಂಗಳಾರತಿ ಇಲ್ಲ ಆದಮೇಲೆ. ಇಲ್ಲಿ ಡಬ್ಬದಲ್ಲಿ ದುಳ್ತಾ ಇರುತ್ತೆ. ಇದು ಯಾವ ದುಳ್ತಾ ಅಂದರೆ ಉದ್ದಿನ ಕಡ್ಡಿ ಪುಡಿ. ಏನು ಟೇಸ್ಟ್ ಇರೋದು ಗೊತ್ತಾ? ಹಚ್ಕೊಂಡು ಬಂದ್ವಿ ಫೈನಲ್ಲಾಗಿ. ನನಗೆ ನಮ್ಮಮ್ಮ ನಾನು ಇಬ್ಬರು ಹಚ್ಕೊಂಡು, ಇಬ್ಬರು ಆಪೋಸಿಟ್ಟು. ಸೊ ಫೈನಲಾಗಿ ಎಲ್ಲ ಹಚ್ಕೊಂಡೆ. ನನಗೆ ವೀಡಿಯೋ ಮಾಡೋಕ್ಕೊಂಥರ ಮಳೆ ಬೇರೆ ಬರ್ತಾಯಿತ್ತು ಫುಲ್ಲು. ಅಷ್ಟಿಷ್ಟು ಮಳೆ ಇಲ್ಲ. ಇದು ಗೋಪುರ ಸಖತ್ತಾಗಿದೆ ಗೈಸ್. ನನಗಂತೂ ತುಂಬ ಇಷ್ಟ ಅಂದರೆ ತುಂಬ ಇಷ್ಟ ಆಯಿತು. ಓಪ್ನಿಂಗ್ ಇದೆ, ಆದರೆ ಹೋಗಿ ವೀಡಿಯೋ ಮಾಡುವ. ಇದು ಹನುಮಪ್ಪಂದು ಪಾದಗಟ್ಟೆ, ಅಂದರೆ ಹನುಮಪ್ಪನ ಪಾದ. ಅಂದರೆ ಇದು ಗಂಡು ಮಕ್ಳಿಗಷ್ಟೇ ಒಳಗಡೆ ಮುಟ್ಟಕ್ಕೆ ಬಿಡೋದು ಪಾದನ, ಆಂಜನೇಯ ಸ್ವಾಮಿ ಪಾದರಕ್ಷೆಗೆ. ಇದು ಪಾದ ಮಾತ್ರ ಅಲ್ಲಿ ನಮಗೆ ಬಿಡಲ್ಲ, ಹಿಂಗೆ ಹೊರ್ಗಡೆಯಿಂದನೇ ಕೈ ಮುಗಿಬೇಕು. ಬಟ್ ಗಂಡು ಮಕ್ಕಳು ಒಳಗೋಗಿ ಅದು ಮುಟ್ಟಿ ನಮಸ್ಕಾರ ಮಾಡ್ಬೋದು, ಗೊತ್ತಾ? ಸೊ ಇದು 9 ಥರದ ದೇವಿ ಇರುತ್ತಲ್ಲ, ಇದೇನು ಅಂತ ಅಷ್ಟು ಗೊತ್ತಿಲ್ಲ ಗೈಸ್ ನನಗೆ. 9 ಥರದ ದೇವಿ ಅಂತ ಹೇಳ್ತಾರೆ. ಇದು ಒಂದಿತ್ತು. ಹಾಗೆ ಒಂದು ಸುತ್ತು ಹಾಕ್ಕೊಂಡು ನಮಸ್ಕಾರ ಮಾಡ್ಕೊಂಡು ಫೈನಲಾಗಿ ಬಂದೆ. ಇನ್ನೇನು ಅಂತ. ಹಾಗೆ ಇಲ್ಲೊಂದು ಮನೆಗೆ ಹೋಗ್ತೀವಿ ನಾವು. ಮನೆ ಅಂದರೆ ಎಂತ ಅಂದರೆ, ಅವರು ಮನೆ ಒಳಗೆ ಮಾಡ್ಕೊಂಡಿರೋದು. ಶ್ರೀ ಲಕ್ಷ್ಮೀ ವೆಂಕಟೇಶ್ ಮನೆ ಅಂತ ಯಾರಾದರೂ ಕೇಳಿದರೆ ಹೇಳ್ತಾರೆ ಬಾತಿಯಲ್ಲಿ ಹೋದರೆ. ನಿಮಗೆ ಎಂಥ ಸಮಸ್ಯೆ ಇರಲಿ, ಏನೇ ಇರಲಿ, ಇವರಿಂದನೇ ನಮಗೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಫ್ಯಾಮಿಲಿ ಪ್ರಾಬ್ಲಮ್ಸ್. ನಿಮಗೆ ನಂಬರ್ ಇದ್ದರೆ ಬೇಕಾದರೆ ಕಾಲ್ ಮಾಡಿ ಕೇಳಿ. ಮತ್ತು ಮನೆ ಕಾಯಿ, ಕೆಟ್ಟ ಶಬ್ದ, ಅದು ಇದು ನಮಗೂ ತುಂಬ ಫೇಸ್ ಮಾಡ್ಕೊಂಬಂದಿದ್ದೀವಿ ನಾವೇನು ಮಾಡೇ ಇಲ್ಲ ಅನ್ನೋಂಗಿಲ್ಲ. ಇವ್ರ ಹತ್ರ ಬಂದು ಎಲ್ಲ ಚೆನ್ನಾಗಿ ಕೇಳಿಸ್ಕೊಂಡು ತಾಯ್ತಾಗಿದ್ದ ಮನೇಲಿ ಕಾಯಿ ಎಲ್ಲ ಕಟ್ಟಿದ ಮೇಲೆ ಏನು ಬೇರೆ ಇಲ್ಲ, ಜಸ್ಟ್ ಹನುಮಪ್ಪಂದಷ್ಟೇ.
ಎಲ್ಲ ಮಾತಾಡ್ಕೊಂಡು ಎಲ್ಲ ಕೇಳಿಸ್ಕೊಂಬಂದ್ವಿ. ಗೈಸ್ ಇದೊಂದು ಬಾವಿ ಅಲ್ಲಿ ಆಮೆ ಎಷ್ಟಿದ್ದಾವೆ ಗೊತ್ತಾ, ನೈಸ್. ನನಗಂತೂ ತುಂಬ ಇಷ್ಟ ಆಯಿತು. 1 2 ದೊಡ್ಡ ದೊಡ್ಡದು ನಾನು ತೋರಿಸ್ತಾ ಇದ್ದೀನಲ್ಲ, ಫುಲ್ಲು ದೊಡ್ಡ ದೊಡ್ಡ ಆಮೆಗಳು ಎಲ್ಲ ಇರೋದಿಲ್ಲಿ. ಅವಕ್ಕೆ ಮಂಡಕ್ಕಿ ಹಾಕಿದೆ, ಬಟ್ ನಾನು ಅದು ವೀಡಿಯೋನೂ ಮಾಡ್ಕೊಂಡಿಲ್ಲ, ಬೇಜಾರಾಗ್ಬಿಡ್ತು ನನಗೆ. ಅದಕ್ಕೆ ಸುಮ್ಮನೆ ಆದೆ. ದಾವಣಗೆರೆಯಲ್ಲಂತೂ ಫುಲ್ಲು ಮಳೆ. ಸೊ ಗೈಸ್, ಹಾಗೆ ನಿಮಗೆ ಇನ್ನೊಂದು ಹೇಳೋದು ಮರ್ತೆ, ಇವಾಗ ಒಂದು ಅಲ್ಲಿ ಕೇಳಿಸಿದ್ವಲ್ಲ, ಅವ್ರ ಮನೇಲಿ ಇದು ಗಂಧ ಅಂತ ಕೊಡ್ತಾರೆ, ದಿನಕ್ಕೆ 2 ತಿನ್ನಬೇಕು. ನಿಜ ಆರೋಗ್ಯ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು